ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಜೋಳದಪ್ಪ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿ ಆಶಾ ಬೇಗಂನ ಕಿತಾಪತಿ ಮಾಡ್ತಾ ಇರುವ ಬಗ್ಗೆ ದಲಿತ ಸಮಾಜದವರು ಆರೋಪಿಸಿದ್ದಾರೆ. ಹಾಗೆ ಅಡುಗೆ ಸಹಾಯಕಿ ದಲಿತ ಸಮಾಜಕ್ಕೆ ನೀಡಿದ್ರೆ ಇಲ್ಲಿ ಬರುವ ಮಕ್ಕಳಿಗೆ ನೀವು ಮಾಡಿರೋ ಊಟ ನೀಡಬೇಕಾ ಅಂತ ಅಂಗನವಾಡಿ ಶಿಕ್ಷಕಿ ಆಶಾ ಬೇಗಂ ಪ್ರಶ್ನೆ ಮಾಡಿದ್ದಾಳೆ. ಇಂತಹ ಕೆಟ್ಟ ಅಂಗನವಾಡಿ ಶಿಕ್ಷಕಿಯನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು, ಹಾಗೆಯೇ ಅವಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಸ್ಪಂದನೆಗಳಿಗೆ ಸ್ಪಂದಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿಯ ಮುಂದೆ ಉಪವಾಸ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಸರ ಆಶಾ ಬೇಗಂ ಅವರು ಮುಸ್ಲಿಮ್ದವ್ರು. ಅವರು ಮುಸ್ಲಿಮ್ದು ಇದು ಅಂಗನವಾಡಿ ಸಿ ಕೇಂದ್ರದಲ್ಲಿ 2 ಮನೆ ಬರ್ತಾವೆ. ಆದ್ರೆ ಅವ್ರು ನೇಮಕ್ಕಾಗಿ ನಮ್ದು SC ಜನಸಂಖ್ಯೆ ಆಗಬೇಕಿತ್ತು ಆವಾಗಿನ ಟೈಮ್ನಲ್ಲಿ. ಅವಾಗ ಏನು ತಪ್ಪಾಗಿ ಮತ್ತು ಅವ್ರು ನೇಮಕ್ಕಾಗಿ ಬಂದಾರ ಗೊತ್ತಿಲ್ಲ. SC ಜನಸಂಖ್ಯೆಯಲ್ಲಿ ಅವ್ರದ್ದು 2 ಮನೆ ಅವ್ರು ನೇಮಕ್ಕಾಗಿದ್ದಾರೆ. ನಮ್ದೆಲ್ಲ ಇಲ್ಲಿ 600-700 ಜನ ನಾವಿದ್ದೆವು, ನಮ್ದಾಗಿಲ್ಲ ಇಲ್ಲಿ. ಅವಾಗೂ ಏನೋ ಕಾನೂನು ಬಾಹಿರಾಗಿ ನೇಮಕ್ಕಾಗಿ ಬಂದಿನವ್ರು ಅವ್ರನ್ನ. ಅಲ್ಲಿಂದ ಅವ್ರ ಅಧಿಕಾರದಿಂದ ಅವ್ರಿಗೆ ವಜಾಗೊಳಿಸಬೇಕು. ವಜಾಗೊಳಿಸಲಿಲ್ಲ ಅಂದ್ರೆ ನಾವು ಗ್ರಾಮದ ವತಿಯಿಂದ, ನಮ್ಮ ಸಮುದಾಯದ ವತಿಯಿಂದ ಧರಣಿ ಕೊಡೋದಂತ ಗ್ಯಾರಂಟಿ ಸರ್. ಅಂದ್ರೆ ಅವ್ರು ಎಷ್ಟು ಸೇರ್ಪಡೆ ಮಾಡ್ಕೊಂಡ್ರೆ ಏನಾರ ದುಡ್ಡು ತಿಂದಾರಂದ್ರೆ ಅದರಲ್ಲಿ ಅದು ಸೇರ್ಪಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಕೆಲವೊಂದು ST ಮನೆಗಳಿಗೆ ಹೋಗಿದ್ದಾರೆ. ನೋಡಮ್ಮ ನೀವು ರೊಕ್ಕ ಕೊಟ್ರಿ ಅಂದ್ರೆ ನಿಮಗೆ ಮಾಡ್ತೀನಿ, ನೀವು ಮತ್ತು ಕೆಲವೊಂದು ಸಲ SCದವ್ರ ಮನೆಗೂ ಬಂದಾರ. ಕೆಲವೊಬ್ಬರು ಬನ್ನಿ ನೀವು ದುಡ್ಡು ಕೊಡ್ತೀರಿ, ನೀವು ಗಂಡ ಸತ್ತಾರ ಪಾಪ ಇರೋದು ಎಲ್ಲಿಂದ ದುಡ್ಡು ಕೊಡ್ತಾರೆ, ಆಕಿ ನೀವು ದುಡ್ಡು ಕೊಡ್ತಾ ಅಂದ್ರೆ ನೀವು ನೇಮಕ ಮಾಡ್ಕೋತೀರಿ ಅನ್ನಪ್ಲೇ ಹೇಳ್ದವಳೆ. ಇವರೆಲ್ಲ ಇಲ್ಲ ನಮ್ಮ ಜನಸಂಖ್ಯೆ ಹೆಚ್ಚದ ನಮಗಾಗ್ತಾನೆ ಭ್ರಮೆದಾಗ ಇವ್ರು ಹಂಗೆ ಕುಂತಿದ್ದಾರೆ. ಆಕಿ STದವ್ರ ಮನೆಗೆ ಹೋಗಿ ಅವ್ರ ಬಲ್ಲ ದುಡ್ಡು ತಗೊಂಡು ಅವ್ರಿಗೆ ನೇಮಕ ಮಾಡ್ಕೊಂಡ್ರು. ತಪ್ಪು ಅಂಚೆ ವಶಗಳು ಕೊಟ್ಟು ನೇಮಕ ಮಾಡ್ಕೊಂಡ್ರು ಆಶಾ ಬೇಗಂರು ಮಾಡಿದ್ದಾರೆ. ಈ ಥರ ನಮ್ಮ ಜನಕ್ಕೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. CDP ಅವ್ರು ಏನಂತ ಕೇಳಿದ್ರೆ CDP ಅವ್ರಿಗೆ ನಾವು ಇದು ಮಾಹಿತಿ ಗಮನಕ್ಕೆ ತಂದಾಗ ನಾವು ತಿದ್ದುಕೊತೇವೆ ಸರ್. ಇದು ನಮ್ಗೆ ಗೊತ್ತಿಲ್ಲ, ನಮ್ಮದು ಕೆಳಗ ನಮ್ಮ ಕೈತ ವರ್ಕರ್ಸ್ಗಳು ತಪ್ಪು ಮಾಡಿದ್ದದ. ಇದ್ರಾಗ ಏನಾದ್ರು ತಿದ್ದುಕೊಂಡು ನಾವು ಫಸ್ಟ್ ತಡೆ ಹಿಡಿದಿದ್ದೆವು, ತಡೆ ಹಿಡಿತೀವಿ, ಯಾರಿಗೆ ನ್ಯಾಯ ಬೇಕು ನಾವು ದರ್ಪಿಸ್ಕೊಡ್ತೀವಿ ಅನ್ನಪ್ಲಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಹೆಸರು ತುಕಾರಾಮ್ ಅಂತ ಸರ್. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.